ಒಂದೇ ನಂಬರ್ ಅಂತಂದ್ರೆ ಸೂರ್ಯನ್ಗೆ ಹೋಲಿಸ್ತೀರಿ ಸರ್. ಸೂರ್ಯ ಅಂದ್ರೆ ಬೆಳಿಗ್ಗೆ ಕರೆಕ್ಟ್ ಟೈಮ್ಗೆ ಎದ್ದೇಳ್ತಾರೆ ಮತ್ತೆ ಕರೆಕ್ಟ್ ಟೈಮ್ಗೆ ಹೋಗ್ತಾರೆ ಸರ್. ಯಾವತ್ತು ಒಂದ್ ದಿನನೂ ಒಂದ್ ಸೆಕೆಂಡ್ ಅವರು ಲೇಟ್ ಮಾಡಲ್ಲ ಸರ್. ದೇ ಆರ್ ಆಲ್ವೇಸ್ ಸ್ಟ್ರಾಂಗ್ ಹೆಡೆಡ್ ಪೀಪಲ್ ಅಂತ, ಒಂಥರ ತುಂಬಾ ಸ್ಟ್ರಾಂಗ್ ಮೈಂಡ್ ಸೆಟ್ ಇರುವಂತರು, ಸ್ಟ್ರಿಕ್ಟ್ ಆಟಿಟ್ಯೂಡ್ ಇಟ್ಕೊಂಡಿರೋರು, ಆಮೇಲೆ ಒಂದು ಬಿಸ್ನೆಸ್ ಓರಿಯೆಂಟೇಷನ್ ಇರೋರು ಅವರು. ಈಗ ನೋಡಿ ಸರ್, ಯಾರೇ ಒಂದೇ ನಂಬರ್ ಅಲ್ಲಿ ಹುಟ್ಟಿರೋರು ಏನಾಗುತ್ತೆ ಅಂದ್ರೆ, ಸಪೋಸ್ ಯಾವ್ದಾರ ಒಂದು ಕಂಪ್ನಿಲಿ ಕೆಲಸ ಮಾಡಿದ್ರು, 1, 10, 19, 28 ಕಂಪ್ನಿಲಿ ಕೆಲಸ ಮಾಡಿದ್ರು, ಅವ್ರಿಗೆ ಏನ್ ಅನ್ಸ್ತಾ ಇರುತ್ತೆ ಅಂದ್ರೆ, ದೇ ವಿಲ್ ಆಲ್ವೇಸ್ ಫೀಲ್ ದೇ ಆರ್ ಬೆಟರ್ ದೆನ್ ದರ್ ಬಾಸ್. ನಾನ್ ಬಾಸ್ ಆಗಿದ್ರೆ ನಾನೇ ಒಳ್ಳೆ ಲೀಡರ್ಶಿಪ್ ಡಿಸಿಷನ್ ತಗೊಂಡಿದ್ದು, ಇವ್ರಿಗೆ ಲೀಡರ್ಶಿಪ್ ತಗೊಳಕ್ಕೆ ಬರ್ತಾ ಇಲ್ಲ, ಬೇರೆ ಡಿಸಿಷನ್ ತಗೊಳ್ತಾ ಇದೆ. ಆಮೇಲೆ ಇನ್ನೊಂದು ಏನಾಗುತ್ತೆ, ಪಾಪ ಅವ್ರಿಗೆ ಅವ್ರ ಕಡೆ ಕೆಲಸ ಮಾಡಕ್ಕೆ ಕಷ್ಟ, ಯಾಕಂದ್ರೆ ಅವರೇ ಒಂದು ಬಾನ್ ಲೀಡರ್. ಇನ್ನೊಂದು ಲೀಡರ್ ಆಗಿದ್ದವರು ಅವ್ರ ಓನ್ ಬಿಸ್ನೆಸ್ ಮಾಡಿದ್ರೆ ಮೇ ಬಿ ಸಕ್ಸಸ್ ಆಗ್ತಾರೆ ಒಂದು ರೀತಿ. ಬಟ್ ಇಲ್ಲೊಂದು ಕ್ಯಾಚ್ ಇದೆ ಸರ್, ನೋಡಿ ಅದನ್ನೇ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ನೀವು ಒಂದು ಬರೀ ಬರ್ತ್ ನಂಬರ್ನ ಮಾತ್ರ ಹಿಡ್ಕೊಂಬಾರ್ದು, ಡೆಸ್ಟ್ ನಂಬರ್ನು ಹಿಡ್ಕೊಬೇಕು, ಏನಾಗಿದ್ದೀರಾ ಅಂತ. ಅದನ್ನ ಕಾಂಬಿನೇಷನ್ ನಾವು 1 ರಿಂದ 9 ಹೇಳಿದಾಗ ಎರಡನ್ನೂ ಸೇರ್ಸ್ಕೊಂಡು ಮ್ಯಾಚ್ ಮಾಡ್ಕೊಬೇಕು ಸರ್. ಆಯ್ತಾ ಸರ್? ಅದೇ ತರ ಈ ಒಂದೇ ನಂಬರ್ಗೆ ಸ್ವಲ್ಪ ವೀಕ್ನೆಸ್ಗಳು ಇದೆ ಸರ್. ಈಗ ಏನಾಗುತ್ತೆ ಅಂತಂದ್ರೆ, ಇವಾಗ ಒಂದ್ ಮನುಷ್ಯ ನಾನು ಹಿಂಗೆ ಆಗ್ಬೇಕು ಅಂದಾಗ ಅವ್ನ ಎನಿಮೀಸ್ ಜಾಸ್ತಿ ಆಗ್ಬಿಡ್ತಾರೆ ಸರ್. ನೋಡಪ್ಪ ಒಂಥರ ಹೇಳಿದೇ ಆಗ್ಬೇಕು, ನಾ ಅಡ್ಜಸ್ಟ್ ಆಗೋದಿಲ್ಲ ಅವನು ಅಂದಾಗ ಏನಾಗ್ಬಿಡುತ್ತೆ ಅಂದ್ರೆ, ಸ್ವಲ್ಪ ಜನ ಅವನಿಂದ ದೂರ ಆಗ್ಬಿಡ್ತಾರೆ ಸರ್.